ನಮಸ್ಕಾರ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ನೀವು ಕಂದ ಪದ್ಯವನ್ನ ಹಾಡಿದಿರಿ. ಅದರ ಜೊತೆಗೆ ಪದಗಳ ಅರ್ಥಗಳನ್ನು ಕೂಡ ನೀವೇನ್ ಮಾಡಿದಿರಿ, ತಿಳ್ಕೊಂಡಿದಿರಿ. ಹಾಗಾದ್ರೆ ಇಂದಿನ ತರಗತಿಯೊಳಗಡೆ ಕಂದ ಪದ್ಯದಲ್ಲಿರ್ತಕ್ಕಂಥ ಸಾರಾಂಶವನ್ನ ನಾವು ತಿಳಿದುಕೊಳ್ಳೋಣ. ಕಂದ ಪದ್ಯ. ನೀವೆಲ್ಲ ಮಗುವನ್ನ ನಿಮ್ಮಮ್ಮ ಪ್ರೀತಿ ಮಾಡೋವಾಗ ನನ್ ಕಂದ, ನನ್ ಮುದ್ದು, ನನ್ ಬಂಗಾರ, ನನ್ ಮಗು, ನನ್ ಪಾಪು, ಹೌದಾ, ಈ ರೀತಿಯಾಗಿ ತನ್ನ ಮಗುವನ್ನ ತಾಯಿ ವರ್ಣನೆಯನ್ನ ಮಾಡೋದು ನೀವೆಲ್ಲ ಕೇಳಿದಿರಿ. ಕಂದ ಅಂದ್ರೆ ಮಗು ಅಂತ ಅರ್ಥ ಮಕ್ಕಳೇ. ಇದು ಒಂದು ಜನಪದ ಒಂದು ಪದ್ಯ, ಹೌದಾ. ಮಗು ಅನ್ನೋದು ಮನೇಲಿದ್ರೆ ಏನೆಲ್ಲ ಬದಲಾವಣೆಗಳಾಗತ್ತೆ, ಮಗುವನ್ನ ನೋಡಿದಾಗ ನಮ್ಗೆ ಯಾವ ರೀತಿ ಸಂತೋಷ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ಕೂಸು ಇರುವಂತಹ ಮನೆಯೊಳಗಡೆ ಬೀಸ್ಕೊಳ್ಳಿಕ್ಕೆ ಏನ್ ಬೇಡ, ಬೀಸಣಿಕೆ ಬೇಡ. ಯಾಕೆ ಬೇಡ? ಈಗ ನೀವೆಲ್ಲ ಸಿಟಿ ಒಳಗಡೆ ನೋಡ್ತಾ ಇರ್ತೀರಿ, ಏನು ಎಲ್ಲ ಬಾಗಿಲುಗಳನ್ನ ಮುಚ್ಕೊಂಡು ಮನೆಯಲ್ಲೇ ನಾವು ಕುತ್ಕೊಂಡಿರ್ತೀವಿ. ಆದ್ರೆ ಮನೆಯಲ್ಲಿ ಒಂದು ಮಗು ಅನ್ನೋದಿದ್ರೆ ಮಗು ಒಳಗಡೆನೆ ಇರ್ಲಿಕ್ಕೆ ಇಷ್ಟಪಡಲ್ಲ, ಹೌದಾ. ಹೊರಗಡೆ ಹೋಗ್ಲಿಕ್ಕೆ ಅದು ಇಷ್ಟಪಡ್ತಾ ಇರುತ್ತೆ. ಆಗ ನಾವೇನ್ ಮಾಡ್ತೀವಿ, ಮುಚ್ಚಿರ್ತಕ್ಕಂತ ಬಾಗಿಲನ್ನ ತೆಗಿತೀವಿ. ಯಾರಿಗೋಸ್ಕರ? ಮಗುವಿನ್ಗೋಸ್ಕರ. ಅದಕ್ಕೆ ಇಲ್ಲಿ ಕವಿ ಅಂದ್ರೆ ಜನಪದದಲ್ಲಿ ಕವಿ ಏನ್ ಹೇಳ್ತಾ ಇದ್ದಾನಂದ್ರೆ, ಕೂಸು ಇರುವಂತಹ ಮನೆಯೊಳಗಡೆ ಬೀಸಣಿಕೆನೆ ಬೇಡ. ಕೂಸು ಏನ್ ಮಾಡುತ್ತೆ, ಒಳಗಡೆ ಮತ್ತು ಹೊರಗಡೆ ಆಟ ಆಡೋದ್ರಿಂದ ಹೊರಗಡೆ ಇರ್ತಕ್ಕಂಥ ಗಾಳಿ ಮನೆಯೊಳಗಡೆ ಸುಳಿಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ತಾಯಿ ಹೇಳ್ತಾಳೆ ಮಗುವಿಗೆ ಏನಂತ, ಮಗು ನೀ ಆಟ ಆಡ್ಬಾ, ಹೌದಾ, ನೀ ಹೊರಗಡೆ ಹೋಗಿ ಆಟವನ್ನ ಆಡಿ ಬಾ, ನಾನಿನ್ನ ಅಂಗಾಲನ್ನ ತೊಳಿತೀನಿ. ಅಂಗಾಲು ನಿಮಗ್ ಗೊತ್ತಿದೆ, ಪಾದ ಅಂತ ಹೇಳ್ತಿರಲ್ಲ ಅದು. ಆ ಮಗುವಿಗೆ ತಾಯಿ ಪ್ರೀತಿಯಿಂದ ಹೇಳ್ತಾಳೆ, ಆಡಿ ಬಾ ನನ್ನ ಕಂದ, ಅಂಗಾಲ ತೊಳೆದೇನ. ಯಾವ್ದ್ರಿಂದ ಅಂಗಾಲನ್ನ ತೊಳಿತೀನಿ ಅಂದ್ರೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನೀರು ಯಾವುದು, ತೆಂಗಿನಕಾಯಿಯ ತಿಳಿ ನೀರ ತಕ್ಕೊಂಡು ನಾನಿಂದು ಬಂಗಾರದಂತಹ ನಿನ್ನ ಮುಖವನ್ನ ನಾನು ತೊಳೆಯುತ್ತೀನಿ. ಹೌದಾ, ನಿನ್ನ ಬಂಗಾರದಂತಹ ಮುಖ ಏನಿದೆಯಲ್ಲ, ಆ ಮುಖ ಮುಖ ಅಂದ್ರೆ ಮಾರಿ ಅಂತ ಹೇಳಿ, ಮಾರಿನೂ ಅಂದ್ರು ಒಂದೇ, ಮುಖ ಅಂದ್ರೂ ಒಂದೇ. ತೆಂಗಿನಕಾಯಿ ಒಳಗಡೆ ಇರ್ತಕ್ಕಂಥ ನೀರನ್ನ ತಗೊಂಡು ನಿನ್ನ ಮುಖವನ್ನ ನಾನೇನ್ ಮಾಡ್ತೀನಿ, ತೊಳಿತೀನಿ ಅಂತ ತಾಯಿ ಆ ಮಗುವಿಗೆ ಏನ್ ಮಾಡ್ತಾಳೆ, ಹೇಳ್ತಾ ಇದ್ದಾಳೆ. ನಂತರ ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ, ಕುಡಿ ಹುಬ್ಬು ಬೇವಿನ ಸಳಾಂಗ. ನೀವೆಲ್ಲ ಮಗು ಅಳೋವಾಗ ನೋಡ್ತಿರ್ತೀರಿ, ಹೌದಾ. ಎಷ್ಟು ಚೆನ್ನಾಗಿ ಮಗು ಏನ್ ಮಾಡ್ತಾ ಇದೆ, ಅಳ್ತಾ ಇರುತ್ತೆ. ಅಳುವಾಗ ಆ ಕಂದನ ತುಟಿ ಏನಾಗಿರುತ್ತೆ, ಹವಳದ ತರ ಏನ್ ಮಾಡ್ತಾ ಇರುತ್ತೆ, ಹೊಳಿತಾ ಇರುತ್ತೆ. ನಂತರ ಅಳುವಾಗ ಮಗು ಹುಬ್ಬುಗಳನ್ನ ಕೂಡಿಸಿ ಏನ್ ಮಾಡ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಅದನ್ನ ನೋಡ್ಲಿಕ್ಕೆ ಏನಾಗತ್ತೆ, ಶಿವನ ಕೈ ಎಲಗು ಹೊಳೆದಾಂಗ, ಹೌದಾ. ಶಿವನ ಕೈ ಎಲಗು ಅಂತ ಅಂದ್ರೆ ಶಿವನ ಕೈಯಲ್ಲಿ ಯಾವ ರೀತಿ ಆಯುಧಗಳನ್ನ ಹಿಡ್ಕೊಂಡಿರ್ತಾನೋ ಆ ರೀತಿ ಏನಾಗುತ್ತೆ, ಮಗುವಿನ ಕಣ್ಣೋಟ ನಮಗೆ ಕಾಣಿಸುತ್ತೆ ಅಂತ ಈ ಪದ್ಯದ ಒಂದು ಅರ್ಥ ಮಕ್ಕಳೇ. ನಂತರ ಕಂದಾನ ಕಿರಿಕಿರಿ ಹಿಂದೇನು ಹೇಳಲಿ, ಬಿಂದಿಗೆ ಹಾಲು ಸುರಿವಂದ, ಚಂಜೀಯ ಚಂದ್ರಮನ ತಂದು ನಿಲ್ಲಿಸೆಂದ. ಮಗು ಎಷ್ಟು ಹಠ ಮಾಡ್ತಾ ಇರುತ್ತೆ. ಹಠ, ಕಿರಿಕಿರಿ ಅಂದ್ರೆ ಹಠ ಮಾಡೋದು ಅಂತ ಅರ್ಥ. ಆ ಹಠಕ್ಕೆ ಕಾರಣ ಏನು, ಏನಂತ ಹೇಳಲಿ ನಾನು, ಹೌದಾ. ಬಿಂದಿಗೆಯಲ್ಲಿರ್ತಕ್ಕಂಥ ಹಾಲು ಕೂಡ ಏನಾಯ್ತು, ಸುರಿವಂದ ಅಂದ್ರೆ ಬಿಂದಿಗೆ ಹಾಲನ್ನ ನಿನಗೆ ಕೊಡ್ಲಾ ನಾನು, ಸುರಿಲ್ಲ ಅಂತ ಕೇಳಿದ ಹಾಗೆ. ಸಂಜೆಯ ಚಂದ್ರಮನ ತಗೊಂಡ್ ಬಂದು ನಿನಗೆ ಕೊಡ್ಲಾ, ಯಾಕೆ ಇಷ್ಟು ಕಿರಿಕಿರಿ ಮಾಡ್ತಾ ಇದೀಯಾ, ಯಾಕೆ ಇಷ್ಟು ನೀನು ಅಳ್ತಾ ಇದೀಯಾ, ಹೌದಾ. ನಿನಗೆ ಹಾಲ್ ಬೇಕಾ, ಅಥವಾ ಆಕಾಶದಲ್ಲಿರ್ತಕ್ಕಂಥ ಚಂದಿರನನ್ನ ತಗೊಂಡ್ ಬಂದು ನಿನ್ಗೆ ಕೊಡ್ಲಾ ಅಂತ ಹೇಳಿ ಆ ತಾಯಿ ಆ ಮಗುವನ್ನ ಏನ್ ಮಾಡ್ತಾಳೆ, ಕೇಳ್ತಾ ಇದ್ದಾಳೆ ಮಕ್ಕಳೇ. ಒಟ್ಟಾಗಿ ಹೇಳೋದಾದ್ರೆ, ಮಗುವನ್ನ ತಾಯಿ ಯಾವ ರೀತಿ ರಕ್ಷಣೆ ಮಾಡ್ತಾಳೆ, ಹೌದಾ, ಯಾವ ರೀತಿಯಾಗಿ ಅಳೋ ಮಗುವನ್ನ ತಾಯಿ ಸಮಾಧಾನ ಪಡಿಸ್ತಾಳೆ, ಹೌದಾ. ನಂತರ ಮಗು ಇದ್ದ ಮನೆಯಲ್ಲಿರ್ತಕ್ಕಂಥ ಸಂಭ್ರಮವನ್ನ ಈ ಪದ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಮಕ್ಕಳೇ. ಈ ಪದ್ಯವನ್ನ ನೀವು ನಿಮ್ಮ ಪುಸ್ತಕದಲ್ಲಿ ಒಂದ್ಸಲ ಯಾವ ರೀತಿ ಈ ಪದ್ಯ ಇದೆಯೋ ಅದೇ ರೀತಿ ಈ ಪದ್ಯವನ್ನ ಬರಿಬೇಕು.
ನಂತರ ಕಂದ ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನ ನಾನು ನಿಮ್ಗೆ ಕಳಿಸ್ತೀನಿ. ದಯವಿಟ್ಟು ಮಕ್ಕಳೇ ಪ್ರಶ್ನೋತ್ತರಗಳನ್ನ ನೀವು ಬರಿಬೇಕು. ನಂತರ ನಿಮಗಾಗಿ ಈಗ ಆಲ್ರೆಡಿ ಏನ್ ಮಾಡಿದ್ದಾರೆ, ಹೋಮ್ವರ್ಕ್ ಗ್ರೂಪ್ ಅನ್ನ ಮಾಡಿದ್ದಾರೆ. ದಯವಿಟ್ಟು ಹೋಮ್ವರ್ಕ್ ಗ್ರೂಪ್ ಅಲ್ಲಿ ಈ ಕಂದ ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನ ಬರೆದು ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು, ಫೋಟೋವನ್ನ ತೆಗೆದು ಆ ಒಂದು ಗ್ರೂಪ್ಗೆ ಸೆಂಡ್ ಮಾಡಬೇಕು ಮಕ್ಕಳೇ. ಇಂದಿನ ತರಗತಿಯಲ್ಲಿ ನೀವೇನ್ ಮಾಡಿದಿರಿ, ಕಂದ ಪದ್ಯದ ಅರ್ಥವನ್ನ ತಿಳಿದುಕೊಂಡಿದ್ದೀರಿ. ಮುಂದಿನ ತರಗತಿಯಲ್ಲಿ ಹೊಸದೊಂದು ಪಾಠದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಒಳ್ಳೆಯದಾಗ್ಲಿ.